ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 317. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ಏನ್ ಭಾವನೆ ಇದೆ ಅಂಡ್ ಅವರ ಮೇಲೆ ನಿಮಗೆ ಏನ್ ಭಾವನೆ ಇದೆ ಅಂತ ಚೆಕ್ ಮಾಡೋಣ ಮ್ಯೂಚುವಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಹಾಗೆ ನಿಮ್ಗೆ ಕ್ರಿಸ್ಟಲ್ಸ್ ಏನಾದ್ರು ಬೇಕಾಗಿದೆ, ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬೇಕಾಗಿದೆ ಅಂತಂದ್ರೂ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ವ್ಯಕ್ತಿಗೆ ಏನ್ ಭಾವನೆ ಇದೆ ನನ್ನ ವ್ಯೂವರ್ಸ್ ಮೇಲೆ, ಅಂಡ್ ಇವರಿಗೆ ಅವರ ಪರ್ಸನ್ ಮೇಲೆ ಏನ್ ಭಾವನೆ ಇದೆ ಅಂತ ಚೆಕ್ ಮಾಡೋಣ. ಸಾರಿ, ತಿಳಿಸ್ಕೊಡಿ. ಇಲ್ಲಿ ಮೊದ್ಲಿಗೆ ನೋಡೋದಾದ್ರೆ ನಿಮ್ಮ ಫೀಲಿಂಗ್ಸ್ ಅವ್ರ ಮೇಲೆ ಏನಿದೆ ಅಂತಂದ್ರೆ, ನಿಮಗೆ ಡೌಟ್ಸ್ ಅನ್ನೋದಿದೆ, ನಿಮ್ಮ ಪರ್ಸನ್ ಮೇಲೆ ಡೌಟ್ ಇದೆ. ಬಿಕಾಸ್ ನೀವಿಬ್ರು ನೋ ಕಾಂಟ್ಯಾಕ್ಟ್ ಆಗ್ತಾ ಇರ್ತೀರಾ, ಮತ್ತೆ ರೀಕನೆಕ್ಟ್ ಆಗ್ತಾ ಇರ್ತೀರಾ. ಸೊ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ತಗೊಂಡ್ ಬಂದಿದೆ. ಅಂಡ್ ನೀವು ನಿಮ್ಮ ವ್ಯಕ್ತಿ ಹತ್ರ ಡಿಪೆಂಡ್ ಆಗಿದ್ದೀರಾ. ಫೈನಾನ್ಷಿಯಲಿ ಇರ್ಬೋದು ಅಥವಾ ಎಮೋಷನಲಿ ಇರ್ಬೋದು. ಸೊ ತುಂಬಾ ಡಿಪೆಂಡ್ ಆಗಿದ್ದೀರಾ ನಿಮ್ಮ ವ್ಯಕ್ತಿ ಮೇಲೆ. ಸೊ ಹಾಗಾಗಿ ಅಂಡ್ ಇವರ ಕಡೆಯಿಂದ ಪ್ರಾಪರ್ ಆಗಿ ಕಾಂಟ್ಯಾಕ್ಟ್ ಆಗ್ತಾ ಇರೋದಿಲ್ಲ, ಮೆಸೇಜ್, ಕಾಲ್ ಅಥವಾ ಬರ್ತಿರೋದಿಲ್ವಲ್ಲ. ಆಗ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಸಮಥಿಂಗ್ ಒಂದ್ ಡೌಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾರಾದ್ರೂ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು, ಅಥವಾ ಈ ರಿಲೇಶನ್ಶಿಪ್ ಏನಾದ್ರು ಎಂಡ್ ಆಗೋಯ್ತಾ, ಈ ರೀತಿ ನೀವು ಫೀಲ್ ಮಾಡ್ಕೊಳ್ತಾ ಕುತ್ಕೊಳ್ತಾ ಇದ್ದೀರಾ ನಿಮ್ಮ ಪರ್ಸನ್ ವಿಚಾರವಾಗಿ. ಅದೇ ನಿಮ್ಮ ಪರ್ಸನ್ ನೋಡೋದಾದ್ರೆ, ಅವರು ಆಗಾಗ ನಿಮ್ಗೆ ಅಪ್ರೋಚ್ ಮಾಡ್ತಾನೆ ಇರ್ತಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಸಮಾಧಾನ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾನೆ ಇರ್ತಾರೆ. ಅಂಡ್ ಆ ವ್ಯಕ್ತಿ ಯಾವ್ದೋ ಒಂದು ಡೌಟ್ ನ ಕ್ಲಿಯರ್ ಮಾಡೋದಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅರೌಂಡ್ 2 ಮಂತ್ಸ್ ಇಂದ ಇರ್ಬೋದು ಅಥವಾ 2 ವೀಕ್ಸ್ ಇಂದ ಇರ್ಬೋದು. ತುಂಬಾನೇ ಆ ವ್ಯಕ್ತಿಗೆ ನಿಮ್ಮ ಬಿಹೇವಿಯರ್ ಡೌಟ್ ನ ತರ್ತಿದೆ. ಬಿಕಾಸ್ ಏನಾದ್ರೆ ನೀವು ಅವ್ರ ಮೇಲೆ ಡೌಟ್ ಅನ್ನೋದನ್ನ ತೋರಿಸ್ತಿದ್ದೀರಲ್ಲ. ಸೊ ಇದು ಆ ವ್ಯಕ್ತಿನ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಈ ವಿಚಾರವಾಗಿ ಕ್ಲಾರಿಟಿ ಕೊಡ್ಬೇಕು ನಿಮ್ಗೆ ಅಂತ ಯೋಚನೆ ಮಾಡ್ತಿರೋದಿರ್ಬೋದು. ಸೊ ಇದು 50-50 ನಲ್ಲಿ ಕಾಣ್ತಾ ಇದೆ. ಇದು ಅವರ ಥಿಂಕಿಂಗ್ ಪ್ರಾಸೆಸ್ ನಿಮ್ ಮೇಲೆ. ಫೀಲಿಂಗ್ಸ್ ವಿಚಾರವಾಗಿ ಬರೋದಾದ್ರೆ, ಇವನ್ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಈ ಪರ್ಸನ್ ಓಪನ್ ಅಪ್ ಆಗ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಿದ್ರು ನಿಮ್ಗೆಲ್ಲೋ ಒಂದು ಅಸಮಾಧಾನ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ ಕಡೆಯಿಂದ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಗೆ ಇನ್ ಬಿಟ್ವೀನ್ ಸಡನ್ ಆಗಿ ನಿಮ್ ತಲೆನೇ ಓಡೋದಿಲ್ಲ. ಆಗ ನೀವೇನೆ ನೋ ಕಾಂಟ್ಯಾಕ್ಟ್ ಹೋಗ್ಬಿಡ್ತೀರಾ, ನೀವೇ ಕಂಪ್ಲೀಟ್ ಸೈಲೆಂಟ್ ಆಗೋಗ್ತೀರಾ. ಸೊ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ವಿಚಾರದಲ್ಲಿ. ಓಕೆನಾ? ಅಂಡ್ ಇಲ್ಲಿ ಅಂಡ್ ಇನ್ನೊಂದು ನೋಡೋದಾದ್ರೆ, ನಿಮ್ಮ ವ್ಯಕ್ತಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ. ಅಂಡ್ ಆ ವ್ಯಕ್ತಿ ಪ್ರೇಯರ್ ಮಾಡೋದಿರ್ಬೋದು, ಅಥವಾ ಕೆಲವು ಮ್ಯಾನಿಫೆಸ್ಟ್ ಟೆಕ್ನಿಕ್ಸ್ ನ ಯೂಸ್ ಮಾಡೋದಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಆ ವ್ಯಕ್ತಿ. ಅಥವಾ ಎಲ್ಲೋ ಹೋಗಿ ರೀಡಿಂಗ್ ನ ತಗೊಳ್ಳೋದು, ಪರ್ಸನಲ್ ರೀಡಿಂಗು. ಬಿಕಾಸ್ ಯಾಕಂದ್ರೆ ನೀವೇ ಕನ್ಫ್ಯೂಷನ್ಸ್ ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ಓಕೆನಾ? ಸೊ ನಿಮಗ್ ತುಂಬಾನೇ ಡೌಟ್ ಇದೆ ನಿಮ್ಮ ವ್ಯಕ್ತಿ ಮೇಲೆ. ಬಟ್ ಇಲ್ಲಿ ನೋಡೋದಾದ್ರೆ ಆ ಡೌಟ್ ನ ನೀವು ಮ್ಯಾನಿಫೆಸ್ಟ್ ಆಗಿ ಮಾಡ್ತಾ ಇದ್ದೀರಾ. ಅನ್ನೆಸೆಸರಿ ನೀವು ಬ್ಲೇಮ್ ಅನ್ನೋದನ್ನ ಮಾಡ್ತಾ ಇದ್ದೀರಾ. ಇದು ಎಲ್ರಿಗೂ ಅನ್ವಯಿಸಿದಿಲ್ಲ, ಕೆಲವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಓಕೆನಾ? ಅಂಡ್ ಆ ವ್ಯಕ್ತಿ ಏನೋ ಒಂದು ವಿಚಾರ ಹೇಳಿರ್ತಾರೆ, ಅಥವಾ ನೀವೇನೋ ಕೇಳಿರ್ತೀರಾ, ಅಲ್ಲಿ ಕ್ಲಾರಿಟಿ ಕೊಟ್ಟಿರಲ್ಲ ಅಂತ ಕಾಣಿಸುತ್ತೆ.
ಆಗ ನಿಮ್ಗೆ ಇದ್ದಿದ್ದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ ವ್ಯಕ್ತಿ ಮೇಲೆ. ನಿಮ್ಗೆ ಒಂದ್ ಕ್ಷಣಕ್ಕೆ ಅನ್ಸುತ್ತೆ, ಓ ಈ ರಿಲೇಶನ್ಶಿಪ್ ಇಲ್ಲಿಗೆ ಎಂಡ್ ಆಗೋಯ್ತು, ಇನ್ಮೇಲೆ ಇದು ಕಾಂಟ್ಯಾಕ್ಟ್ ಆಗೋದಿಲ್ಲ. ಈ ರೀತಿ ಕನ್ಫ್ಯೂಷನ್ಸ್ ನಿಮ್ಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲ್ ಆಗಿ ನಿಮ್ಮ ಪರ್ಸನ್ಗೆ ನೀವ್ ಅರ್ಥ ಆಗ್ತಾ ಇಲ್ಲ. ನೀವ್ ಯಾವಾಗ ಚೆನ್ನಾಗಿರ್ತೀರಾ, ಯಾವಾಗ ಡಿಸ್ಟರ್ಬ್ ಆಗಿರ್ತೀರಾ, ಏನು ಗೊತ್ತಾಗ್ತಾ ಇಲ್ಲ ನಿಮ್ಮ ಪರ್ಸನ್ಗೆ. ಓಕೆನಾ? ನೋ ಕಾಂಟ್ಯಾಕ್ಟ್ ಅಂತ ಬರೋದು ನಿಮ್ ಕಡೆಯಿಂದಾನೆ. ಸಿ, ಇಲ್ಲಿ ಎಂಡಿಂಗ್ ತಗೊಂಡ್ ಬರೋದು ನೀವೇನೆ. ಅಂಡ್ ನಿಮ್ಗೆ ಇನ್ನೊಂದು ಡೌಟ್ ಇದೆ, ಅವ್ರ ತಂದೆ ತಾಯಿ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೇನೋ ನಿಮ್ಮ ಪರ್ಸನ್ಗೆ. ಈ ರೀತಿ ಆಲೋಚನೆಗಳು ತುಂಬಾ ಬರ್ತಾ ಇದೆ ನಿಮ್ಗೆ. ಬಟ್ ಇಲ್ಲಿ ಈ ಪರ್ಸನ್ ನೋಡೋದಾದ್ರೆ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ. ಸೊ ಅವ್ರಿಗೊಂದು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ, ನೀವ್ ಎಲ್ಲಿ ಬಿಟ್ಟು ಹೋಗ್ಬಿಡ್ತೀರಾ ಇವ್ರನ್ನ, ಅಥವಾ ಎಲ್ಲಿ ಮದ್ವೆ ಆಗೋದಿಲ್ವೇನೋ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಓಕೆನಾ? ಅಂಡ್ ಇಲ್ಲಿ ಜಗ್ಲಿಂಗ್, ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಅನ್ನೋದು ತುಂಬಾ ಇರೋದು. ಸೊ ಹಾಗಾಗಿ ನೀವೇ ಅವ್ರನ್ನ ನೋ ಕಾಂಟ್ಯಾಕ್ಟ್ ಗೆ ತಗೊಂಡ್ ಬರ್ತಾ ಇರ್ತೀರಾ. ಅಂಡ್ ಜೊತೆನಲ್ಲಿ ಎಂಡ್ ಆಗೋಯ್ತು ಅಂತ ನೀವೇ ಕಲ್ಪನೆ ಮಾಡ್ಕೊಳ್ತೀರಾ, ಅಂಡ್ ನೀವೇ ಎಂಡ್ ಮಾಡಿರ್ತೀರಾ ಸಹ. ಅಂಡ್ ಅಗೇನ್ ನೀವೇ ಆಕ್ಷನ್ ನ ಸಹ ತಗೊಳ್ತಾ ಇದ್ದೀರಾ. ಸೊ ಇಲ್ಲಿ ಆಕ್ಚುಲ್ ಆಗಿ ನೋಡೋದಾದ್ರೆ ನಿಮ್ಗೆ ತುಂಬಾ ಕಾಮ್ನೆಸ್ ಬೇಕಾಗಿದೆ. ನಿಮ್ಮ ಮೈಂಡ್ ಅನ್ನೋದು ತುಂಬಾ ಡೌಟ್ ಇಂದ ಕೂಡ್ಕೊಂಡ್ಬಿಟ್ಟಿದೆ. ಸೊ ಆದಷ್ಟು ಇದನ್ನೆಲ್ಲ ಇಗ್ನೋರ್ ಮಾಡಿ, ಅಥವಾ ಏನಾದ್ರೂ ಮೆಡಿಟೇಷನ್ ಮಾಡೋದಿಕ್ಕೆ ಟ್ರೈ ಮಾಡಿ ನೀವು, ಆಗ ಸರಿ ಹೋಗುತ್ತೆ ನಿಮ್ಗೆ. ಈವನ್ ನಿಮ್ಮ ಫ್ಯಾಮಿಲಿ ಸಹ ಇದರಿಂದ ಸ್ಟ್ರಗಲ್ ಮಾಡ್ತಾ ಇದೆ. ನಿಮ್ ತಂದೆ ತಾಯಿ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಅವ್ರು ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ ಪರ್ಸನ್. ಸೊ ಈ ರೀತಿ ಎಲ್ಲ ಇತ್ತು ಅಂತಂದಾಗ ಇದು ಓವರ್ ಆಲ್ ಫ್ಯಾಮಿಲಿ ಮೇಲೆನೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕಾಣ್ತಾ ಇದೆ. ಅಂಡ್ ನಿಮ್ಮ ವ್ಯಕ್ತಿ ತುಂಬಾ ಸಲಾನೇ ನಿಮ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅಂಡ್ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಬೇಕು, ಜಸ್ಟಿಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದಾರೆ. ಬಟ್ ನಿಮ್ಮ ಬಿಹೇವಿಯರ್ ಎಲ್ಲೋ ಅವ್ರನ್ನ ಇನ್ಸೆಕ್ಯೂರ್ ಫೀಲ್ಗೆ ತಳ್ತಾ ಇದೆ. ಬಟ್ ಸ್ಟಿಲ್ ನೀವೇ ಇಂಪಾರ್ಟೆಂಟ್ ಇದ್ದೀರಾ, ನೀವೇ ಬೇಕು ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಅಪ್ರೋಚ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಬಟ್ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ನಿಮಗೆ ಏನಾದ್ರೂ ನೆಗೆಟಿವಿಟಿ ಆಗಿದ್ಯೇನೋ. ಸೊ ಹಂಗಾಗಿ ನಿಮ್ಗೆ ಕಾಣಿಸಿದ್ರು ಅರ್ಥ ಆಗ್ತಾ ಇಲ್ಲ, ತುಂಬಾ ಡಾಮಿನೇಟ್ ಮಾಡ್ತಾ ಇದ್ದೀರಾ, ನೀವು ಟಾಕ್ಸಿಕ್ ಬಿಹೇವಿಯರ್ ನ ತೋರಿಸ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಮೇಲೆ ಡೌಟ್ ತೋರಿಸ್ತಿರೋದು. ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋ ಅಂತ ಪರ್ಸನ್ ಯಾರೋ ಗೊತ್ತಿದ್ದು ನಿಮ್ಗೂ ಅವ್ರಿಗೂ ಆಗ್ದಿಲ್ದಿರಾ ಇರೋಂತ ಪರ್ಸನ್ಸ್ ಕೈ ಚಳಕ ಇದ್ರೂ ಇರುತ್ತೆ. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಹೇಳದ್ನಲ್ಲ ನಾನು, ಯಾರೋ ಕೈ ಚಳಕ ಇರುತ್ತೆ ನೋಡಿ, ಅದು ಯಾರು ಅಂತ ನಿಮ್ಗೂ ಗೊತ್ತಾಗುತ್ತೆ, ಗೊತ್ತಿರುತ್ತೆ ಸಹ ನಿಮ್ಗೆ. ಬಿಕಾಸ್ ನಿಮ್ಗೆ ಹಗ್ಲು ರಾತ್ರಿ ನಿದ್ದೆ ಮಾಡೋದಿಕ್ ಆಗ್ತಾ ಇಲ್ಲ, ಏನೋ ಒಂದು ಸ್ಟಕ್ ಎನರ್ಜಿ, ಏನ್ ಮಾಡ್ಬೇಕು, ಏನು ತುಂಬಾ ಈಗೋ, ತುಂಬಾ ಕೋಪ ಅನ್ನೋದು ಬರ್ತಾ ಇದೆ ನಿಮ್ಗೆ. ಅಂಡ್ ₹1 ₹2 ವಿಚಾರಕ್ಕೂ ಸಹ ನಿಮ್ಗೆ ಕೋಪ ಬರ್ತಾ ಇದೆ. ಅಂಡ್ ನಿಮ್ಗೆ ಸಡನ್ ಆಗಿ ನಿಮ್ಮ ಪರ್ಸನ್ಗೆ ಪಾಸ್ಟ್ ಸ್ವಲ್ಪ ಕನೆಕ್ಷನ್ ಇತ್ತು ಅನ್ಸುತ್ತೆ, ಅದನ್ನ ಅವ್ರು ಬಿಟ್ಟು ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದ್ರು ನೀವು ಅದೇ ವಿಚಾರನ ತೆಗಿಯೋದು ಅವ್ರ ಹತ್ರ. ಸೊ ಈ ರೀತಿ ಮಾತಾಡಿದಾಗ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ವ್ಯಕ್ತಿಗೆ ಅದೇ ಡೌಟ್ ಬರ್ತಾ ಇದೆ, ಇಲ್ಲಿ ಯಾಕೆ ಇವರು ಪದೇ ಪದೇ ಈ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ. ಈ ನಿಮ್ಮ ವ್ಯಕ್ತಿ ಆಲ್ಮೋಸ್ಟ್ ಒಂದು 2 to 3 months ಇಂದ ವೆಯ್ಟ್ ಮಾಡ್ತಾನೆ ಇದ್ದಾರೆ ಈ ಕ್ಲಾರಿಟಿಗೋಸ್ಕರ. ಬಟ್ ನಿಮ್ಮ ಬಿಹೇವಿಯರ್ ಅಲ್ಲಂತೂ ಚೇಂಜ್ ಆಗಿಲ್ಲ, ಚೇಂಜ್ ಆಗುತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅಂಡ್ ನಿಮ್ಮ ವ್ಯಕ್ತಿ ಅವ್ರು ಹೇಳ್ಕೊಳ್ತಾ ಇದ್ರು, ನಾನೀಗ ಜೆನ್ಯೂನ್ ಆಗಿದ್ದೀನಿ ಅಂತ. ಬಟ್ ಅದನ್ನ ನೀವು ತಗೊಳೋದಿಕ್ ರೆಡಿ ಇಲ್ಲ. ಅಂಡ್ ಇಲ್ಲಿ ನೆಕ್ಸ್ಟ್ ಇನ್ ಫರ್ದರ್ ಫ್ಯೂಚರ್, ನಿಯರ್ ಬೈ ಫ್ಯೂಚರ್ ಇರ್ಬೋದು, ಈಗ ಏನ್ ಈ ಪ್ರಾಬ್ಲಮ್ಸ್ ಆಬ್ಸ್ಟಿಕಲ್ಸ್ ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಖಂಡಿತ ಚೇಂಜಸ್ ನ ತಗೊಂಡ್ ಬರುತ್ತೆ. ಪಾಸಿಟಿವ್ ವೇನಲ್ಲಿ ಚೇಂಜಸ್ ಅನ್ನೋದು ತಗೊಂಡ್ ಬರುತ್ತೆ. ಅಂಡ್ ತಗೊಳ್ತೀರಾ ಸಹ ನೀವು. ಓಕೆನಾ? ಆದಷ್ಟು ಥಿಂಕ್ ಮಾಡೋದಿಕ್ಕೆ ಟ್ರೈ ಮಾಡಿ, ಸ್ವಲ್ಪ ತಲೆಗೆ ಬುದ್ಧಿ ಕೊಡಿ, ಸ್ವಲ್ಪ ಯೋಚನೆ ಮಾಡಿ. ಖಂಡಿತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ನೆಗೆಟಿವ್ ಇದೆ, ಯಾವ್ದು ಪಾಸಿಟಿವ್ ಇದೆ ಅಂತ. ಅನ್ನೆಸೆಸರಿ ನೀವು ಡೌಟ್ ನ ಪಡೋದಕ್ಕೆ ಹೋಗ್ಬೇಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಗೈಡೆನ್ಸ್ ನ ಕೊಡಿ ನನ್ನ ವ್ಯೂವರ್ಸ್ಗೆ.
ನಿಮ್ಗೆ ಏನಾದ್ರೂ ಹೇಳ್ಬೇಕು ನಿಮ್ಮ ಪರ್ಸನ್ಗೆ ಅಥವಾ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ದಯವಿಟ್ಟು ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ತುಂಬಾ ಸರ್ಪ್ರೈಸಿಂಗ್ ಎನರ್ಜಿ ಕಾಣ್ತಾ ಇದೆ, ನೀವು ತುಂಬಾನೇ ಹೈಡ್ ಅನ್ನೋ ಸೆನ್ಸ್ ಏನಂದ್ರೆ ಮನ್ಸೊಳಗಡೆನೆ ಇಟ್ಕೊಂಡು ತುಂಬಾ ದುಃಖ ಪಡ್ತಾ ಇದ್ದೀರಾ. ಇದನ್ನೆಲ್ಲ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಎಲ್ಲ ಮಾಡೋದಕ್ಕೆ ಹೋದ್ರೆ ಖಂಡಿತ ಇದು ವರ್ಕ್ ಆಗೋದಿಲ್ಲ, ನಿಮ್ಮ ಪರ್ಸನ್ ನೀವು ಕಳ್ಕೊಳ್ತೀರಾ. ಸೊ ಇನ್ಫ್ಲೂಯೆನ್ಸ್ ಆಗ್ಬೇಡಿ, ಯಾರ ಹತ್ರನಾದ್ರೂ ನೀವು ಶೇರ್ ಮಾಡ್ಕೊಳ್ಳಿ, ಬಟ್ ಇನ್ಫ್ಲೂಯೆನ್ಸ್ ಆಗೋದಿಕ್ ಹೋಗ್ಬೇಡಿ, ಸಜೆಷನ್ಸ್ ನ ತಗೊಳೋದಿಕ್ ಹೋಗ್ಬೇಡಿ. ನಿಮ್ಮ ಇನ್ನರ್ ಸ್ಟ್ರೆಂತ್ ಏನ್ ಹೇಳುತ್ತೆ, ನಿಮ್ಮ ಇನ್ನರ್ ಚೈಲ್ಡ್ ಏನ್ ಹೇಳುತ್ತೆ, ಈ ಹಾರ್ಟ್ ಅನ್ನೋದು ಏನ್ ಹೇಳುತ್ತೆ, ಅದ್ರ ಕಡೆ ನೀವು ಗಮನನ ಕೊಡಿ. ಓಕೆನಾ? ನಿಮ್ಗೆ ಅನ್ನಿಸ್ತಾನೆ ಇರುತ್ತೆ, ನಿಮ್ ಇನ್ನರ್ ಚೈಲ್ಡ್ ಏನೋ ಹೇಳ್ತಾನೆ ಇರುತ್ತೆ, ಅಥವಾ ನೆಗೆಟಿವ್ ಥಾಟ್ಸ್ ಏನಾದ್ರೂ ಬರುತ್ತೆ, ಆಗ ನಿಮ್ಮ ಇನ್ನರ್ ಚೈಲ್ಡ್ ಅನ್ನೋದು ಒಂದು ಹಿಂಟ್ ಕೊಡ್ತಾನೆ ಇರುತ್ತೆ ನಿಮ್ಗೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಈ ವಿಡಿಯೋ ನೋಡಿನೂ ನಿಮ್ಗೆ ಅರ್ಥ ಆಗ್ಲಿಲ್ಲ, ಸಪೋಸ್ ರೆಸೊನೇಟ್ ಆದ್ರೂ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದ್ರೂ ಸಹ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಳಿ, ಅಲ್ಲಿ ಅಕ್ಯುರೇಟ್ ಆಗಿ ಸಿಗುತ್ತೆ ನಿಮ್ಗೆ ಆನ್ಸರ್ ಅನ್ನೋದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.